ಹಲೋ, ಮತ್ತೊಮ್ಮೆ ಎಲ್ರಿಗೂ ನಮ್ಮ ಯುಕೆ ಇಂಗ್ಲಿಷ್ ಗ್ರಾಮರ್ ಹಾಗೂ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಮೊನ್ನೆ ಚರ್ಚೆ ಮಾಡಿದಂತೆ ವರ್ಬ್ನಲ್ಲಿ ಪ್ರೈಮರಿ ಟೈಪ್ಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ವರ್ಬ್ದೊಳಗೆ ಕ್ರಿಯಾಪದದೊಳಗೆ ನಾವು ಪ್ರೈಮರಿ ಟೈಪ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿವಿ. ಆದರೆ ಕ್ರಿಯಾಪದದೊಳಗ ವಿಧಗಳನ್ನ ಮಾಡ್ತಾ ಹೋದ್ರೆ ಒಂದೊಂದು ತಿಳ್ಕೊಳ್ತಾ ಹೋದ್ರೆ ಸುಮಾರು ಒಂದು 15 ವಿಧಗಳನ್ನ ನಾವು ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಅಷ್ಟು ಡೀಪ್ ಏನದಪ್ಪ ಅಂತಾರೆ ಟಾಪಿಕ್ ಅದ. ಆದ್ರೂ ನನಗೆ ಎಷ್ಟು ಸಾಧ್ಯದಲ್ಲ ಅಷ್ಟು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಆಲ್ರೆಡಿ ಏನಾಗಿದಪ್ಪ ಅಂತಾರೆ ಪ್ರೈಮರಿ ಟೈಪ್ಸ್ ಒಳಗಡೆ ನಾವು ಯಾವ್ಯಾವ ನೋಡಿವಿ. ಒಂದು ಆಕ್ಷನ್ ನೋಡಿವಿ, ಎರಡನೇದು ಸ್ಟೇಟಿವ್ ನೋಡಿವಿ, ಮೂರನೇದು ಲಿಂಕಿಂಗ್ ನೋಡಿವಿ, ನಾಲ್ಕನೇದು ಹೆಲ್ಪಿಂಗ್ ವರ್ಬ್ ನೋಡಿವಿ. ಸೊ ಇವತ್ತು ನಾನು 5ನೇ ವಿಧ ರೆಗ್ಯುಲರ್ ವರ್ಬ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ರೆಗ್ಯುಲರ್ ವರ್ಬ್ ಮತ್ತು ಇರ್ರೆಗ್ಯುಲರ್ ವರ್ಬ್ ಅಂತ. ರೆಗ್ಯುಲರ್ ವರ್ಬ್ 5ನೇ ವಿಧ. ಈ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಅನ್ನ ನಾವು ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ ಮೊದಲ ಅರ್ಥ ಆಗ್ಬೇಕು. ಯಾಕಪ್ಪ ಅಂತಾರೆ ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ ಅನ್ನೋದು ಗೊತ್ತಾದ್ರೆ ಮಾತ್ರ ಏನಾಗುತ್ತೆ ನಮಗೂ ಸಂಪೂರ್ಣವಾಗಿರ್ತಕ್ಕಂಥ ಅದ್ರ ಬಗ್ಗೆ ಮಾಹಿತಿ ತಿಳಿತದ. ಈ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ವರ್ಬ್ಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂತಾರ ಕ್ರಿಯಾಪದದ ರೂಪ ಪರಿವರ್ತನೆ ಮೇಲೆ ನಾವು ಏನ್ ಮಾಡ್ತೀವಿ ಅವುಗಳನ್ನ ಡಿವೈಡ್ ಮಾಡ್ತೀವಿ. ಇದೇನ್ರಿ ರೂಪ ಪರಿವರ್ತನೆಗಳು? ಕ್ರಿಯಾಪದವನ್ನ ಸಮಯ ಸೂಚಿಯಾಗಿ ನಾವು ಬಳಸಬೇಕಾದಾಗ ಅಂದ್ರೆ ಕಾಲಗಳನ್ನ ಹೇಳ್ಬೇಕಾದಾಗ ನಾವು ಏನ್ ಮಾಡ್ತೀವಪ್ಪ ಅಂತಾರ ಕ್ರಿಯಾಪದದ ಬಳಕೆ ಮಾಡ್ಬೇಕಾದಾಗ ಕ್ರಿಯಾಪದವನ್ನ ಸುಮಾರು ನಾವು 4 ರೀತಿಯಲ್ಲಿ ಪ್ರಯೋಗ ಮಾಡ್ತೀವಿ. ಎಷ್ಟು ರೀತಿಯಲ್ಲಿ ಪ್ರಯೋಗ ಮಾಡ್ತೀವ್ರಿ? 4 ರೀತಿಯೊಳಗೆ ಪ್ರಯೋಗ ಮಾಡ್ತೀವಿ. ಆ 4 ರೀತಿಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದನೇದು ಪ್ರೆಸೆಂಟ್ ಅಂದ್ರೆ ಇದ್ದಿದ್ದು ಮೂಲ ರೂಪ. ನಮ್ಮಲ್ಲಿ ಹೆಂಗ ಕನ್ನಡದೊಳಗ ಧಾತು ರೂಪ ಅಂತ ಏನು ಕರಿತೀವಲ್ಲ, ಕ್ರಿಯಾಪದದ ಮೂಲ ಧಾತು ಅಂತೇಳಿ ಅದು ಮೇನ್ ವರ್ಬ್. ಅದು ಅದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾಪದದ ಮೂಲ ರೂಪ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂತಂದ್ರೆ ನಮಗೆ ಎರಡನೇದು ಸಿಗೋದು ಕ್ರಿಯಾಪದದ ಭೂತ ರೂಪ. ಅದಕ್ಕೆ ನಾವು ಪಾಸ್ಟ್ ಫಾರ್ಮ್ ಅಂತ ಕರಿತೀವಿ. ಫಸ್ಟ್ ಪ್ರೆಸೆಂಟ್ ಆಯ್ತು, ಎರಡನೇದು ಪಾಸ್ಟ್ ಫಾರ್ಮ್. ಅದಾದ ನಂತರ ಮೂರನೇದು ಯಾವ್ದಪ್ಪ ಅಂತಂದ್ರೆ ನಮಗೆ ಇದಕ್ಕೆ ನಾವು ಏನಂತ ಕರಿತೀವಿ? ಭೂತ ಕೃದ್ವಾಚಕ ಅಂತೇಳಿ ನಾವು ಕನ್ನಡದೊಳಗೆ ಕರಿತೀವಿ. ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ಕರಿತೀವಿ. ಆ ಪಾಸ್ಟ್ ಪಾರ್ಟಿಸಿಪಲ್ ಇದನ್ನ ನಾವು ವರ್ಬ್ 3 ಅಂತಕ್ಕೂ ನಾವು ಶಾರ್ಟ್ ಕಟ್ ಅಲ್ಲಿ ಹೇಳ್ತೀವಿ. ಅಂದ್ರೆ ವರ್ಬ್ 1, ವರ್ಬ್ 2, ವರ್ಬ್ 3 ಆಯ್ತು. ಇನ್ನು ವರ್ಬ್ 4 ಏನಪ್ಪಾ ಅಂತಾರ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಅಂದ್ರೆ ವರ್ತಮಾನ ಕೃದ್ವಾಚಕ ಅಂತ ಕರಿತೀವಿ. ಅದು 4 ರೂಪಗಳು. ಈ 4 ರೂಪಗಳಲ್ಲಿ ಒಂದೇ ಪದ ಕ್ರಿಯಾಪದ ಏನಾಕತ್ತಪ್ಪ ಅಂತಾರ ಒಂದನೇ ರೂಪದಿಂದ ಎರಡನೇ ರೂಪದ ಚೇಂಜ್ ಆಗ್ತದ, ಎರಡನೇ ರೂಪದಿಂದ ಮೂರನೇ ರೂಪಕ್ಕೆ ಚೇಂಜ್ ಆಗ್ತದ, ಮೂರನೇ ರೂಪದಿಂದ 4ನೇ ರೂಪಕ್ಕೆ ಚೇಂಜ್ ಆಗ್ತದ. ಈ ಚೇಂಜ್ ಆಗ್ತಕ್ಕಂಥ ಪ್ರೊಸೆಸ್ ಏನದ ನೋಡ್ರಿ, ಈ ಪ್ರಕ್ರಿಯೆ ಆಧಾರದ ಮೇಲೆ ನಾವ್ ಏನ್ ಮಾಡ್ತೀವಪ್ಪ ಅಂತಾರೆ ರೆಗ್ಯುಲರ್ ವರ್ಬ್ ಮತ್ತು ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಅದಕ್ಕೆ 5ನೇ ವಿಧವನ್ನ ನಾನು ಏನಂತ ತೆಗೆದುಕೊಂಡಿವಪ್ಪ ಅಂತಂದ್ರೆ ಪ್ರೈಮರಿ ವರ್ಬ್ದೊಳಗೆ 4 ನೋಡಿವಿ. ಅದಾದ ನಂತರ ಬರ್ತಕ್ಕಂಥ ವಿಧ ಯಾವ್ದಪ್ಪ ಅಂದ್ರೆ 5ನೇದು ಇದು ರೆಗ್ಯುಲರ್ ವರ್ಬ್. ಅಂದ್ರೆ ರೆಗ್ಯುಲರ್ ಅಂದ್ರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಕ್ರಿಯಾಪದ ಅಂತ ಕರಿತೀವಿ. ಈ ಸಾಮಾನ್ಯವಾಗಿ ಬರ್ತಕ್ಕಂಥ ಕ್ರಿಯಾಪದ ಏನಪ್ಪಾ ಅಂತಾರ ಎಲ್ಲರಂತೆ ಸಾಮಾನ್ಯವಾಗಿ ಎಲ್ಲ ಅಂದ್ರೆ ಮೋಸ್ಟ್ ಕಾಮನ್ ಆಗಿ ಏನ್ ಚೇಂಜ್ ಆಕಾವಲ್ಲ ಆ ರೀತಿಯಾಗಿರ್ತಕ್ಕಂಥ ಗುಣಧರ್ಮಗಳನ್ನ ಹೊಂದಿರ್ತಾವ. ಅದಕ್ಕೆ ಮೋಸ್ಟ್ ವರ್ಡ್ ಆಫ್ ದಿ ಇಂಗ್ಲಿಷ್ ವೊಕ್ಯಾಬ್ಯುಲರಿ ವರ್ಬ್ಗಳೆಲ್ಲ ಹೆಂಗ್ ಚೇಂಜ್ ಆಗ್ತಾವಪ್ಪ ಅಂತಾರೆ ಅವು ವರ್ತಮಾನ ರೂಪದಿಂದ ಭೂತ ರೂಪಕ್ಕೆ ಹೋಗುವಾಗ ಕೊನೆಯಲ್ಲಿ ಡಿ, ಇಡಿ ಮತ್ತು ಟಿ ಅನ್ನ ತೆಗೆದುಕೊಂಡು ಏನಕ್ಕಪ್ಪ ಅಂತಾರೆ ಪ್ರೆಸೆಂಟ್ ಟೆನ್ಸ್ ದಿಂದ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಕಾವ. ಪ್ರೆಸೆಂಟ್ ದಿಂದ ಪಾಸ್ಟ್ ರೂಪಕ್ಕೆ ಚೇಂಜ್ ಆಕಾವ. ಉದಾಹರಣೆಗೆ ದ ರೆಗ್ಯುಲರ್ ವರ್ಬ್ ಹೆಂಗಪ್ಪ ಅಂತಾರೆ ರೆಗ್ಯುಲರ್ ವರ್ಬ್ಸ್ ಆರ್ ದೋಸ್ ವರ್ಬ್ಸ್ ದೇ ಫಾರ್ಮ್ಸ್ ದೇರ್ ಓನ್ ಪಾಸ್ಟ್ ಫಾರ್ಮ್ ಅಂಡ್ other forms by adding d, ed and t to the main verb. ಅಂದ್ರೆ ಮೂಲ ರೂಪದ ಕ್ರಿಯಾಪದಕ್ಕೆ ನಾವು ಕೊನೆಯಲ್ಲಿ ಡಿ ಆರ್ ಇಡಿ ಆರ್ ಟಿ ಅಂದ್ರೆ ಕೊನೆಯೊಳಗೆ ಹಚ್ತಿರುತ್ತೆ ನೀವು 3 ಅಕ್ಷರಗಳನ್ನ. ಕೊನೆಯೊಳಗೆ ಹೆಚ್ಚಿ ಅದು ವರ್ತಮಾನ ಕಾಲದಿಂದ ವರ್ತಮಾನ ರೂಪದಿಂದ ಭೂತ ರೂಪಕ್ಕೆ ಅಥವಾ ಭೂತ ಕೃದ್ವಾಚಕ ರೂಪಕ್ಕೆ ಬಂತಪ್ಪ ಅಂತಂದ್ರೆ ಅದನ್ನ ಏನಂತ ಕರಿತೀವಿ? ನಾವು ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ರೆಗ್ಯುಲರ್ ವರ್ಬ್ಗೆ ಸುಮಾರು ಉದಾಹರಣೆಗಳನ್ನ ಕೊಡ್ಬೋದು. ನಾ ಒಂದ್ 2-3 ಉದಾಹರಣೆಗಳನ್ನ ಹೇಳ್ತೀನಿ. ಕಿಲ್ ಅಂದ್ರೆ ಏನು? ಕೊಲ್ಲು. ಒಂದನೇ ರೂಪರೇ ಇದೆ. ಕಿಲ್ ಅಂದ್ರೆ ಏನು? ಕೊಲ್ಲು. ನಾ ಮೊದಲೇ ಹೇಳಿ ನಿಮಗೆ ಒಂದನೇ ರೂಪ ಅಂದ್ರೆ ಏನಪ್ಪಾ ಅಂದ್ರೆ ಕ್ರಿಯಾಪದದ ಮೂಲ ಧಾತು.
ಉದಾಹರಣೆಗೆ ನಾವು ಕನ್ನಡದೊಳಗ ಕ್ರಿಯಾಪದದ ಮೂಲ ಧಾತು ಅಂದಾಗ ತಿನ್ನು, ಅದಕ್ಕೆ ಕಾಲ ಪ್ರತ್ಯಯ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನ ಹಚ್ಕೊಂಡು ನಾವ್ ಏನ್ ಮಾಡ್ಕೋತೀವಪ್ಪ ಅದನ್ನ ಇದಕ್ ತೊಗೊಂಬರ್ತೀವಿ, ಕ್ರಿಯಾಪದ ಮಾಡ್ಕೋತೀವಿ. ಉದಾಹರಣೆಗೆ ತಿನ್ನುತ್ತಾನೆ ಅಂತಿರ್ಲೆ, ತಿನ್ನುತ್ತಾನೆ ಅಂತಕ್ಕಂಥದ್ದು ಕ್ರಿಯಾಪದ, ತಿನ್ನು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕ್ರಿಯಾಧಾತು. ಈಗ ಇಲ್ಲಿ ಕ್ರಿಯಾಧಾತು ಮತ್ತ ಈ ಪ್ರತ್ಯಯಗಳೆಲ್ಲ ಸೇರಿದಾಗ ಕ್ರಿಯಾಪದ ಆಕೈತಿ. ನಾವು ಕ್ರಿಯಾಪದದ ಅರ್ಥವನ್ನ ಹೇಳುವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಹಜವಾಗಿನೇ ಹೇಳ್ಬಿಡ್ತೀವಿ. ಏನಪ್ಪಾ ಅಂತಾರೆ, ಕ್ರಿಯೆ ನಡೆದಿರ್ತಕ್ಕಂಥದ್ದನ್ನ ಸೂಚಿಸ್ತಕ್ಕಂಥದ್ದು ಕ್ರಿಯಾಪದ ಅಂತ ಕೇಳ್ತೀವಿ. ಆದ್ರೆ ಈ ರಚನೆಯನ್ನ ನೋಡ್ಕೊಂಡಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನಾವು ರಚನೆಯನ್ನ ನೋಡಿದ್ವಿ ಅಂತ ತಿಳ್ರಿ. ಮೂಲ ಧಾತುವಿಗೆ ಕಾಲ ಪ್ರತ್ಯಯ ಮತ್ತು ಲಿಂಗವಾಚಕ ಪ್ರತ್ಯಯಗಳನ್ನ ಸೇರಿಸಿದಾಗ ಕ್ರಿಯಾಪದ ಆಕತಿ ಅಂತ ಹೇಳ್ಬೇಕು ನಾವು. ಅದಕ್ಕೆ ಇಲ್ಲಿ ನೋಡ್ರಿ, ಕಿಲ್ ಅಂದ್ರೆ ಏನು? ಕೊಲ್ಲು. ಕಿಲ್ ಇದು ಕೊಲ್ಲು ಇದ್ದಿದ್ದು ಏನಾಗಬೇಕು ಅಂತಾರ, ಪಾಸ್ಟ್ ರೂಪಕ್ಕೆ ಹೋಗ್ಬೇಕಾದಾಗ ಏನಾಕತ್ತಪ್ಪ ಅಂತಾರ, ಕಿಲ್ ಮುಂದೆ ಇಡಿ ಹತ್ತದ್ರೆ ಕಿಲ್ಲಡ್ ಆಕತಿ. ಹಂಗ ಭೂತ ಕೃದ್ವಾಚಕದೊಳಗ ಅಂದ್ರ ವಿತ್ರಿ ಒಳಗೂ ಕೂಡ ಅದೇನಾಕತಿ, ಕಿಲ್ಲಡ್ ಆಕತಿ. ಇಲ್ಲಿ ಏನ್ ಐತ್ರಿ, ಇ ಡಿ ಐತ್ತು, ಕಿಲ್ಲ KILL, ಅದ್ರ ಮುಂದೆ ಇಡಿ ಹಚ್ಚಿದ್ರಿ, ಹೌದಾ? ಇನ್ನು ಎರಡನೇದು ಏನಪ್ಪಾ ಅಂದ್ರೆ ಸೆಂಡ್. ಎರಡನೇದು ಯಾವುದು? ಸೆಂಡ್. ನೀವು ಮೆಸೇಜ್ ಅನ್ನ ಸೆಂಡ್ ಮಾಡ್ತಿರ್ತೀರಿ, ಕಳಿಸಿದ ನಂತರ ಅದೇನ್ ಕೇಳಿಸ್ತತಿ, ಸೆಂಟ್ ಅಂತ, ಹೌದ್ರಿ? ಅಲ್ಲಿ ಡಿ ತೆಗೆದು ಡಿ ಹಾಕಿ ಏನ್ ಬರ್ತದಪ್ಪ ಅಂದ್ರ ಟಿ ಬರ್ತದ. ಇದು ಕೂಡ ಏನಪ್ಪಾ ಅಂದ್ರ ರೆಗ್ಯುಲರ್ ವರ್ಬ್ಗೆ ಇನ್ನೊಂದು ಉದಾಹರಣೆ. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಕ್ಲೋಸ್. CLOSE, ಕ್ಲೋಸ್. ಆಲ್ರೆಡಿ ಇ ಅಲ್ಲಿ ಇರೋ ಕಾರಣಕ್ಕೆ ಏನಾಕತಿ, ಕೇವಲ ಡಿ ಮಾತ್ರ ತಗೊಳ್ತದ. ಕ್ಲೋಸ್ ಇದ್ದಿದೆ ಕ್ಲೋಸ್ಡ್ ಆಕತಿ. ಇಂಥವು ಸುಮಾರು ನಿಮಗೆ ಏನಕ್ಕಪ್ಪ ಅಂತಾರ ಪದಗಳು, ಕ್ರಿಯಾಪದಗಳು ಸಿಗ್ತಾವ. ಆಸ್ಕ್ಡ್, ಹೌದಾ? ಕ್ವಶನ್, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಕೊನೆಯಲ್ಲಿ ಡಿ, ಇಡಿ ಮತ್ತು ಟಿಗಳನ್ನ ತೆಗೆದುಕೊಂಡು ಯಾವ್ಯಾವ ತಮ್ಮ ಪಾಸ್ಟ್ ರೂಪವನ್ನ ಪಡೆದುಕೊಳ್ತಾವ ಅವಕ್ಕೆಲ್ಲ ಏನಂತ ಕರಿತೀವಿ ನಾವು? ರೆಗ್ಯುಲರ್ ವರ್ಬ್ ಅಂತೇಳಿ ಕರಿತೀವಿ. ರೆಗ್ಯುಲರ್ ವರ್ಬ್ ಅಂದ್ರೆ ತಿಳಿತು ಅಂತ ಅನ್ಕೊಂಡೇನಿ. ಇನ್ನು ಇರ್ರೆಗ್ಯುಲರ್ ವರ್ಬ್ ಸಿಂಪಲ್ ರೀ. ಈಗೇನ್ ರೆಗ್ಯುಲರ್ ವರ್ಬ್ ಇತ್ತಲ್ಲ, ಇದ್ರ ಅಪೋಸಿಟ್ ಗುಣಧರ್ಮವನ್ನು ಹೊಂದಿರತಕ್ಕಂಥವೆಲ್ಲ ಇರ್ರೆಗ್ಯುಲರ್ ವರ್ಬ್. ಆದ್ರೆ ಇಲ್ಲಿ ಏನು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಾರೆ, ಇರ್ರೆಗ್ಯುಲರ್ಸ್ ಆರ್ ದೋಸ್ ವರ್ಬ್ಸ್ ದೇ interchange the vowels or completely change the whole verb to form their past form. ನೋಡ್ರಿ, ಏನ್ ಮಾಡ್ತತಿದು, ತನ್ನ ಒಳಗಿರ್ತಕ್ಕಂಥ ಓವೆಲ್ಗಳನ್ನ ಚೇಂಜ್ ಮಾಡ್ಕೊಂಡು ಬೇರೆ ರೂಪವನ್ನು ಪಡ್ಕೊಳ್ತದ. ಇಲ್ಲಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪದನ ಚೇಂಜ್ ಆಕತ್ರಿ. ಎಲ್ಲಿಂದ ಪ್ರೆಸೆಂಟ್ ದಿಂದ ಪಾಸ್ಟ್ ಹೋಗುವ, ಅಥವಾ ಕೆಲವೊಮ್ಮೆ ಹಿಂಗ ಆಕತಿ, ಅಕ್ಷರಗಳೆಲ್ಲ ಸೇಮ್ ಇರ್ತಾವ, ಉಚ್ಚಾರಣೆ ಚೇಂಜ್ ಆಕತ್ರಿ. ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಇರ್ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇರ್ರೆಗ್ಯುಲರ್ ವರ್ಬ್ಗಳು ಏನಪ್ಪಾ ಅಂದ್ರೆ ಇವು ಭಾಳ ಇಂಪಾರ್ಟೆಂಟ್ ರೀ. ಇರ್ರೆಗ್ಯುಲರ್ ವರ್ಬ್ ಇವು ಆಲ್ರೆಡಿ ರೆಗ್ಯುಲರ್ ವರ್ಬ್ಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂತಾರ, ಏನ್ ಬಿಡ್ರಿ ಎರಡನೇ ಫಾರ್ಮ್ ಚೇಂಜ್ ಮಾಡೋದು ಭಾಳ ದೊಡ್ಡದಾಗದಲ್ಲ ಅಂತ ಹೇಳಿ ಚೇಂಜ್ ಮಾಡ್ಬೋದು. ಆದ್ರೆ ಇರ್ರೆಗ್ಯುಲರ್ ವರ್ಬ್ಗಳನ್ನ ನಾವು ಚೇಂಜ್ ಮಾಡ್ಬೇಕಾದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾಳ ಲಕ್ಷ ಕೊಟ್ಟು ಏನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಪದಗಳು ಹೆಂಗ್ ಚೇಂಜ್ ಆಕಾವ ನಮ್ಗೆ ಗೊತ್ತಿರ್ಬೇಕು. ಅಟ್ಲೀಸ್ಟ್ ನಮ್ಮ ಪ್ರೈಮರಿ ಹುಡುಗರಿಗೆ ಮತ್ತು ಹೈಸ್ಕೂಲ್ ಹುಡುಗರಿಗೆ ಅಷ್ಟ ಅನ್ನೋಕ್ಕಿಂತನೂ ಆಲ್ಮೋಸ್ಟ್ ಕಾಂಪಿಟೇಟಿವ್ ತನೂ ಎಲ್ಲರಿಗೂ ನಾವು ನಾರ್ಮಲ್ ಆಗಿ ದಿನನಿತ್ಯ ಮಾಡ್ತಕ್ಕಂಥ ಕಡಿಮೆ ಅಂದ್ರೆ ಒಂದು 20-25 ಯುನಿಕ್ ಏನದಾವಲ್ಲ, ಏನೋ ನಮ್ಮ ಕೆಲಸಗಳು, ಅವರೇ ಕಂಪಲ್ಸರಿ ಏನಿರ್ಬೇಕು ಅಂದ್ರೆ ಅವಕ್ಕೆ ಇಂಗ್ಲೀಷಾಗ ಏನಂತಾರ ಅಂತಕ್ಕಂಥ ವೊಕ್ಯಾಬ್ಲರಿ ನಮ್ಮ ತಲೆಯಾಗಿರ್ಬೇಕು. ಹಿಂಗಿತ್ತಪ್ಪ ಅಂತ ನಾವು ಏನ್ ಮಾಡಕ್ ಸಾಧ್ಯತೆ, ಈ ಇರ್ರೆಗ್ಯುಲರ್ ವರ್ಬ್ಗಳನ್ನ ನಮಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಅದ. ಮತ್ತು ಅವುಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ ಬಯಾಟ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಸಾಧ್ಯ ಅದ. ಈ ಇರ್ರೆಗ್ಯುಲರ್ ವರ್ಬ್ಗಳ ಅಂದ್ರ ಏನ್ ಗೊತ್ತಾತ್ರಿ, ಏನಪ್ಪಾ ಅಂತಾರ, ಒಳಗಿನ ಓವೆಲ್ ಚೇಂಜ್ ಆಗಿರ್ತೈತಿ ಒಂದು, ಇಲ್ಲಪ್ಪ ಅಂದ್ರೆ ಏನಾಕತಿ ಪೂರ್ತಿ ವರ್ಡ್ ಚೇಂಜ್ ಆಗಿರ್ತದ. ಅದಕ್ಕೆ ಎಕ್ಸಾಂಪಲ್ ಒಂದ್ 2-3 ಎಕ್ಸಾಂಪಲ್ ನೋಡೋಣ. ಗೋ ಅಂತಕ್ಕಂಥದ್ದು ವರ್ತಮಾನ ಕಾಲ, ವರ್ತಮಾನ ರೂಪ ಆತದ, ಪ್ರೆಸೆಂಟ್ ರೂಪ ಆತದ, ಮೂಲ ಧಾತು ರೂಪ. ಅದು ಭೂತ ರೂಪಕ್ಕೆ ಹೋಗ್ಬೇಕಾದಾಗ ಏನಾಕೈತಪ್ಪ ಅಂತಾರ, ವೆಂಟ್ ಆಕತಿ. ಇಲ್ಲಿ ನೋಡ್ರಿ, ಗೋಕ ಮತ್ತು ವೆಂಟಕ್ಕ ಒಂದಕ್ಕೊಂದು ಲಿಂಕ್ ಇಲ್ರಿ, ಪ್ಯಾಟರ್ನ್ ಇಲ್ಲ. ಅಲ್ಲಿ ಏನೈತಿ, ಪ್ಯಾಟರ್ನ್ ಐತಿ. ಅದಕ್ಕ ರೆಗ್ಯುಲರ್ ವರ್ಬ್ ಅಲ್ಲಿ ಕಡೆಯಲ್ಲಿ ಏನ್ ಬರ್ತಾವ, ಡಿ ಬರ್ತತಿ, ಇಲ್ಲ ಇಡಿ ಬರ್ತತಿ, ಇಲ್ಲ ಟಿ ಬರ್ತತಿ ಅನ್ನೋದು ಗೊತ್ತತಿ. ಆದ್ರೆ ಇಲ್ಲಿ ಹೆಂಗೈತಪ್ಪ ಅಂತಾರ, ಪ್ಯಾಟರ್ನ್ ಇಲ್ಲ. ಇಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಇಲ್ಲ. ಪ್ಯಾಟರ್ನ್ ಇಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತೀವಪ್ಪ ಅಂತಾರ, ನಾವು ಇದನ್ನ ಇರ್ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇರ್ರೆಗ್ಯುಲರ್ ವರ್ಬ್ದೊಳಗ ಗೋ ಇದ್ದಿದ್ದ ಪಾಸ್ಟ್ ರೂಪದೊಳಗ ವೆಂಟ್ ಆಕತಿ,
ಮುಂದ ಪಾಸ್ಟ್ ಪಾರ್ಟಿಸಿಪಲ್ ದೊಳಗೆ ಏನಾಕತ್ತಪ್ಪ ಅಂತಾರ ಗಾನ್ ಆಗ್ತದ. ಹಂಗ ಕಮ್ ಪಾಸ್ಟ್ ರೂಪದೊಳಗ ಕೇಮ್, ಕಮ್ ಇದ್ದಿದ್ COME ಐತ್ರಿ. ಕೇಮ್ ಆಗ್ಬೇಕಾದಾಗ ಓ ಹೋಗಿ ಎ ಆಕತಿ, ಒಳಗಿನ ಏನು ಓವೆಲ್ ಚೇಂಜ್ ಆಕತಿ. ಮತ್ತ ಕೊನೆಯಲ್ಲಿ ಭೂತಕೃತವಾಚಕದೊಳಗೆ ಏನ್ ಬರುತ್ತಪ್ಪ ಅಂತಾರ ಕಮ್ ಅಂತನ ಬರ್ತದ. ಅದಾದ ನಂತರ ಮೂರನೇದು ಯಾವ್ದಪ್ಪ ಅಂತಾರ ರೈಟ್, ರೋಟ್, ರಿಟರ್ನ್. ನೋಡ್ರಿ ಇಲ್ಲಿಯೂ ಕೂಡ ಏನಾಗತಿ, ಒಳಗಿನ ಓವೆಲ್ ಇಂಟರ್ಚೇಂಜ್ ಆಗೈತಿ, ಕಡೆಯಲ್ಲಿ ಬಂದ ಕಂಪ್ಲೀಟ್ ಒಂದು ಪದವನ್ನ ಚೇಂಜ್ ಮಾಡ್ಕೊತದ. ಮೂರನೇದು ಯಾವ್ದಪ್ಪ ರನ್, ರ್ಯಾನ್, ರನ್. ಇಲ್ಲಿ ಕೂಡ ಓವೆಲ್ ಚೇಂಜ್ ಆಗಿದ್ದನ್ನ ನಾವು ಕಾಣ್ತೀವಿ. ಇದಾದ ನಂತರ ಸಿಂಗ್, ಸ್ಯಾಂಗ್, ಸಂಗ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಇವೆಲ್ಲವೂ ಕೂಡ ಏನಕ್ಕವ್ರಿ ಇರ್ರೆಗ್ಯುಲರ್ ವರ್ಬ್ಸ್ ಗಳಾಗಿ ಬರ್ತಾವ. ಈ ಇರ್ರೆಗ್ಯುಲರ್ ವರ್ಬ್ಸ್ ಒಳಗ ಇನ್ನೊಂದು ಹೇಳಿದ್ದೆ ನಿಮಗ, ಸ್ಪೆಲ್ಲಿಂಗ್ ಸೇಮ್ ಉಳಿದೈತಿ, ಅದ್ರ ಉಚ್ಚಾರಣೆ ಚೇಂಜ್ ಆಕತಿ ಅಂತ ಹೇಳಿ. ರೀಡ್, READ, ರೆಡ್, READ, ರೆಡ್, READ. ಸೊ ಇಂಥವು ಅದಾವ್ರಿ. ಆಮೇಲೆ ಹಿಂದಾಡೆ ಇದ್ರಿ ಕಟ್, ಕಟ್, ಕಟ್. ಇದು ಸ್ಪೆಲ್ಲಿಂಗು ಚೇಂಜ್ ಐತಿ, ಸ್ಪೆಲ್ಲಿಂಗ್ ಸೇಮ್ ಅದ ರೀ, ಆದ್ರೂ ಕೂಡ ಏನಾಗೈತಿ ಚೇಂಜ್ ಆಗೈತಿ. ಇವಕ್ಕೆಲ್ಲ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳಿ ಕರಿತೀವಿ. ಇವಕ್ಕ ನಮ್ ಚಿಕ್ಕ ಮಕ್ಳಿಗೆ ತಿಳಿಲಿ ಬಾ ಅಂತೇಳಿ ಅವಕ್ಕೆ ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ ಅಂತಾನು ಕಲಿಸ್ತಾರ್ರಿ. ಅಂದ್ರೆ ಕೆಲವೊಂದಿಷ್ಟು ಬುಕ್ ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ ಅಂತಾನ ಕೊಟ್ಟಾರ ಅವತ್ನ. ಇಲ್ಲಿ ನಾವು ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ ಅಂದ್ರೂ ಒಂದೇ, ರೆಗ್ಯುಲರ್ ವರ್ಬ್ ಇರ್ರೆಗ್ಯುಲರ್ ವರ್ಬ್ ಅಂದ್ರೂ ಒಂದೇ. ಇವೆರಡು ಅರ್ಥ ಅದು ಅಂತ ನಾನು ತಿಳ್ಕೊಂಡೇನಿ, ಯಾವುದು ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್. ಇದಾದ ನಂತರ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಅಂತೇಳಿ. ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಅಂತೇಳಿ. ಟ್ರಾನ್ಸಿಟಿವ್ ಅಂದ್ರೆ ಏನು, ಇಂಟ್ರಾನ್ಸಿಟಿವ್ ಅಂದ್ರೇನು, ಸಿಂಪಲ್ ಬರೀ ಎರಡು ಮಾತನ್ನ ತಿಳ್ಕೊಂಡ್ಬಿಡುದ್ರಿ. ಮೊದಲ ಟ್ರಾನ್ಸಿಟಿವ್ ಬಗ್ಗೆ ಮಾತಾಡೋಣ. ಇದು ಯಾವ ಬೇಸ್ ಮ್ಯಾಗ ಇದನ್ನಾಗೈತೆ ಅನ್ನೋ ತಲೆಯಾಗಿರ್ಬೇಕು. ಮೊದಲ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಯಾವ ಬೇಸ್ ಮ್ಯಾಗ ಡಿವೈಡ್ ಮಾಡಿದ್ರು ಅಂತೇಳಿ. ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಯಾವ ಬೇಸ್ ಮ್ಯಾಗ ಡಿವೈಡ್ ಮಾಡಿರಪ್ಪ ಅಂತಾರೆ, ಒಂದು ವಾಕ್ಯದೊಳಗ ಕ್ರಿಯಾಪದ ಬಂದ ಮೇಲೆ ಆ ಕ್ರಿಯಾಪದ ತನ್ನ ವಾಕ್ಯವನ್ನ ಪೂರ್ಣಗೊಳಿಸ್ಲಿಕ್ಕೆ ಏನ್ ಮಾಡೋದಪ್ಪ ಅಂತಾರ, ಕೊನೆಯಲ್ಲಿ ಕರ್ಮಪದವನ್ನ ತಗೋತೋ ಇಲ್ಲೋ ಅನ್ನುವ ಆಧಾರದ ಮೇಲೆ, ಅಂದ್ರೆ ಅಬ್ಜೆಕ್ಟ್ ತಗೊಳ್ತೋ ಇಲ್ಲೋ ಅನ್ನೋ ಆಧಾರದ ಮೇಲೆ. ಉದಾಹರಣೆಗೆ ನಾವು ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್. ಈಗ ಸಬ್ಜೆಕ್ಟ್ ಅಂದ್ರೆ ಏನ್ ಗೊತ್ತದ ನಮ್ಗೆ, ಕರ್ತೃಪದ ಅಂದ್ರೆ ಆ ವಾಕ್ಯದೊಳಗೆ ಕೆಲಸ ಯಾವ ಮಾಡಕತ್ತಾನ ಅನ್ನೋದು. ವರ್ಬ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಏನ್ ಕೆಲಸ ನಡೆದತ್ತ ಅನ್ನೋದು. ಅಬ್ಜೆಕ್ಟ್ ಅಂದ್ರೆ ಏನಪ್ಪಾ, ಆ ಕೆಲಸ ಯಾರಿಗೆ ಸಂಬಂಧಪಡುತ್ತೆ ಅಂತ. ಇಲ್ಲಿ ಆ ಕೊನೆಯಲ್ಲಿ ಬರ್ತಕ್ಕಂಥ ಅಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಾರ, ಈ ಎರಡು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಅನ್ನ ನಾವು ಬಳಕೆ ಮಾಡ್ತೀವಿ. ಮೊದಲೇ ಟ್ರಾನ್ಸಿಟಿವ್ ಏನಪ್ಪಾ ಅಂತಾರ, ಯಾವ ಕ್ರಿಯಾಪದವು ತನ್ನ ಬಳಕೆ ಆದ ಮೇಲೆ ತನ್ನ ವಾಕ್ಯವನ್ನ ಪೂರ್ಣಗೊಳಿಸ್ಲಿಕ್ಕೆ ಅಬ್ಜೆಕ್ಟಿವ್ ಅನ್ನ ಬೇಡ್ತದೋ, ಅಂದ್ರೆ ಅಬ್ಜೆಕ್ಟಿವ್ ಬೇಕೇ ಬೇಕು ಅದಕ್ಕೆ ಅನ್ನುವಂಗಿತ್ತಂದ್ರ, ಅಂದ್ರೆ ಅದ್ರ ಮೀನಿಂಗ್ ಪೂರ್ಣ ಆಗ್ಬೇಕಾದ್ರ, ಅರ್ಥ ಆಗ್ಬೇಕಾದ್ರ ಅಬ್ಜೆಕ್ಟ್ ಬೇಕಾಗಿತ್ತಪ್ಪ ಅಂತಾರ, ಅದನ್ನ ಎಂತ ಕರಿತೀವಿ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಉದಾಹರಣೆಗೆ she read a book, she read a book, she read a book. ಇಲ್ಲಿ ನೋಡ್ರಿ ಬರೀ she read ಅಷ್ಟ ಅಂದ್ರೆ ತೀರಿ ನೀವು, she reads ಅಷ್ಟ ಅಂದ್ರ she reads a book ಅಂತ ಬರ್ದ್ರಿ. she reads ಅಷ್ಟ ಅಂದ್ರಪ್ಪ ಅಂದ್ರ ಅವಳು ಓದುತ್ತಾಳೆ. ಏನ್ ಓದಾಕತ್ತಾಳೋ, ನ್ಯೂಸ್ ಪೇಪರ್ ಓದ್ತಾಳೋ, ಇಲ್ಲ ಬುಕ್ ಓದಾಕತ್ತಾಳೋ, ನಾವೆಲ್ ಓದಾಕತ್ತಾಳೋ, ಏನ್ ಓದಾಕತ್ತಾಳ ಅನ್ನೋದು ಕಂಪ್ಲೀಟ್ ಮಾಡ್ಬೇಕಾದಾಗ ಏನ್ ಬೇಕಾದತ್, ನಾವು ಮುಂದ್ ಬುಕ್ ಬೇಕಾದತ್ತ. ಹೌದ್ರಿ, ಹಂಗ he writes a story, ಇಲ್ಲ ಲೆಟರ್. ಅಂದ್ರೆ ಕೊನೆಯಲ್ಲಿ ಅಬ್ಜೆಕ್ಟ್ ಬೇಕೇ ಬೇಕು. ರೈಟ್ಸ್ ಅಂದಾಗ ಏನ್ ಬರೆಯಾಕತ್ತಾರ ಅನ್ನೋದು ಬೇಕಲ್ರಿ. ಅದಕ್ಕ ಇವಕ್ಕೇನಂತ ಕರಿತೀವಿ, ಟ್ರಾನ್ಸಿಟಿವ್ ಅಂತ ಕರಿತೀವಿ. ಇಂಟ್ರಾನ್ಸಿಟಿವ್ ಅಂದ್ರೆ ಇದು ವಿರುದ್ಧ ರೀ. ಅದಕ್ಕೆ ಅಬ್ಜೆಕ್ಟ್ ಏನಾಗಂಗಿಲ್ಲ, ಹತ್ತಂಗಿಲ್ಲ. ಅಬ್ಜೆಕ್ಟ್ ಕೊಟ್ಟ ಅದಕ್ಕೆ ಹತ್ತಂಗಿಲ್ಲ. ಯಾಕೆ ಹತ್ತಂಗಿಲ್ಲ ನೋಡ್ರಿ, ಅವಳು ಓದುತ್ತಿದ್ದಾಳೆ ಅಂದಾಗ ಏನ್ ಓದಾಕತ್ತಾಳು ಅಂತ ಕೇಳ್ತೀವಿ. ಆದ್ರೆ ಈಗೊಂದು ವಾಕ್ಯ ಹೇಳ್ತಾನೆ ನೋಡ್ರಿ, she slept, ಅವಳು ಮಲಗಿದ್ದಾಳೆ. ಆಕಿಗೆ ಮಲಗಿದ್ದಳು, ಅವಳು ಮಲಗಿದ್ದಳು. ನೋಡ್ರಿ, ನೀವು ಇಲ್ಲಿ ಎಲ್ಲಿ ಮಲಗಿದ್ದಳು ಕೇಳಬಹುದು, ಆದ್ರ ಎಲ್ಲಿ ಮಲಗಿದ್ದಳು ಅನ್ನೋದಕ್ಕೆ ಅಬ್ಜೆಕ್ಟ್ ಅನ್ನಂಗಿಲ್ಲ. ಅದಕ್ಕೆ ಮುಂದೆ ಪ್ರಿಪೋಸಿಷನ್ ಹಚ್ಬಹುದು, ಅಲ್ಲಿ ಮನಿಗಾಳು ಇಲ್ಲಿ ಮನಿಗಾಳು ಅಂತೇಳಿ. ಆನ್ ಬೆಡ್, ಆನ್
ಈ ತರ ಏನ್ ಎಲ್ಲಿ ಮಣಿಗಿರ್ತಾವ ಅನ್ನೋದು ಹೇಳ್ಬೋದು. ಚಾಪಿ ಮ್ಯಾಗ ಮಣಿಗ್ಯಾಳು, ಹಾಸಿಗೆ ಮ್ಯಾಗ ಮಣಿಗ್ಯಾಳು, ಕೆಳಗ್ ಮಣಿಗ್ಯಾಳು ಇದನ್ನ ಹೇಳ್ಬೋದು. ಆದ್ರೆ ಇಲ್ಲಿ ಹೆಂಗ್ ನಾವು ರೀಡ್ ಅಂದಾಗ ಏನ್ ಯಾವ ಬುಕ್ ಓದಾಕತ್ತಿದ್ಲು ಏನ ಅಂತಕ್ಕಂಥದ್ದು ಅಲ್ಲಿ ಒಂದು ಹೆಂಗ್ ನೌನ್ ತೊಗೊಂಬರ್ತೀವಲ್ಲ ಹಂಗ ನೌನ್ನ ಇಲ್ಲಿ ತೊಗೊಂಬರಕ ನಮಗ ಆಗುದಿಲ್ಲ. ಅದಕ್ಕ ಅಬ್ಜೆಕ್ಟ್ ಅಲ್ಲಿ ಬರಂಗಿಲ್ಲ. ಸೊ ಯಾವ ಕ್ರಿಯಾಪದಕ್ಕೆ ಅಬ್ಜೆಕ್ಟ್ ನೀಡಿಲ್ಲೋ ಅದನ್ನ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಯಾವ ಕ್ರಿಯಾಪದಕ್ಕೆ ಅಬ್ಜೆಕ್ಟ್ ನೀಡದನೋ ಅದಕ್ಕೆ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಈ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಅನ್ನ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಯಾವ ಕ್ರಿಯಾಪದಕ್ಕೆ ಮುಂದೆ ಅಬ್ಜೆಕ್ಟ್ ಅದ ಅದ ಏನಾಕತ್ರಿ ಟ್ರಾನ್ಸಿಟಿವ್ ಆಕತ್ರಿ. ಯಾವ ಕ್ರಿಯಾಪದಕ್ಕ ಅಬ್ಜೆಕ್ಟ್ ಕೊಳೆ ಮೇಲಲ್ಲ ಅದು ಇಂಟ್ರಾನ್ಸಿಟಿವ್ ಆಗ್ತದ. ಇನ್ನು ಕೊನೆಯದು ಯಾವ್ದಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋದ ಕೊನೆದ್ರೆ ವರ್ಬ ಕೊನೆಯದಂತಲ್ಲ, ಇನ್ನೂ ಅದಾವ. ಆದ್ರೆ ನಾನು ಇವತ್ತು ಇಷ್ಟು ಹೇಳಿದೀನಿ. ಇಷ್ಟು ಐ ಥಿಂಕ್ ನನಗೆ ಇಷ್ಟು ಸಾಕು ಅನಿಸ್ತದ ರೀ. ಅಕಸ್ಮಾತ್ ಏನಾದ್ರು ಕ್ವಶನ್ ಪೇಪರ್ ಬಿಡಿಸುವಾಗ ಮತ್ತೆ ವರ್ಬಕ್ಕೆ ಸಂಬಂಧಪಟ್ಟಂತೆ ಬೇರೆ ಕ್ವಶನ್ ಬಂದಪ್ಪ ಅಂತಾರೆ ಅವಾಗ ಅದನ್ನ ಚರ್ಚೆ ಮಾಡೋಣ. ಇದಕ್ಕೆ ಕೊನೆಯದು ಕ್ರಿಯಾಪದದ ಕೊನೆಯದು 8ನೇದು ಯಾವ್ದಪ್ಪ ಅಂತಾರೆ ಫ್ರೇಸಲ್ ವರ್ಬ್ ಅಂತ ಕರಿತೀವಿ ನಾವು. ಮೋಸ್ಟ್ ಇಂಪಾರ್ಟೆಂಟ್ ರೀ ಫ್ರೇಸಲ್ ವರ್ಬ್. ಯಾಕಪ್ಪ ಅಂತಾರೆ ನಾವು ಬಹಳಷ್ಟು ಸರ್ತಿ ಎಕ್ಸಾಮ್ನೊಳಗೆ ನಾನು ಭಾಳ ಕಡೆ ಕಂಡಿದ್ದೀನಿ ಫ್ರೇಸಲ್ ವರ್ಬ್ ಮೇಲೆ ಪ್ರಶ್ನೆಗಳು ಭಾಳ ಬರ್ತಾವ. ಅದ್ರೊಳಗೆ ಹೆಚ್ಚಾಗಿ ಫ್ರೇಸಲ್ ವರ್ಬ್ ಯಾರ್ಯಾರಿಗೆ ಭಾಳ ಇಂಪಾರ್ಟೆಂಟ್ ಅಪ್ಪ ಅಂತಾರೆ ಈ ನಮ್ಮ GPSTR ಬರೆಯಾಕ TET ಬರಿತಿರಲ್ರಿ, ಆ TET ಒಳಗಾಗ್ಲಿ CTET ಒಳಗಾಗ್ಲಿ ಆಮೇಲೆ CET ಒಳಗೂ ಕೂಡ ನಿಮ್ಗೆ ಏನಕ್ಕಪ್ಪ ಅಂತಾರೆ ಫ್ರೇಸಲ್ ವರ್ಬ್ ಭಾಳ ಇಂಪಾರ್ಟೆಂಟ್ ಆಕಾವ. ಫ್ರೇಸಲ್ ವರ್ಬ್ ಅದನ್ನ ಸಿಂಪಲ್ ದಾಗ ತಿಳ್ಕೊಂಡ್ಬಿಡೋದ್ರಿ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ವರ್ಬ್ ಅಂಡ್ ಪ್ರಿಪೋಸಿಷನ್ ಆರ್ ವರ್ಬ್ ಅಂಡ್ ಆಡ್ವರ್ಬ್. ಅಂದ್ರೆ ಇಲ್ಲಿ ಒಂದು ಕ್ರಿಯಾಪದದ ಜೊತೆಗೆ ಆಡ್ವರ್ಬರೇ ಅದ್ರ ಜೋಡಿ ಸಾತಿಯಾಗಿ ಬಂದಿರ್ತದ ಒಂದ್. ಇಲ್ಲಪ್ಪ ಅಂತಂದ್ರ ಆ ಕ್ರಿಯಾಪದದ ಜೊತೆಗೆ ಪ್ರಿಪೋಸಿಷನ್ ಅದ್ರ ಜೋಡಿ ಸಾತಿಯಾಗಿ ಬಂದಿರ್ತದೆ. ಇವು ಕಂಬೈನ್ಡ್ ಯಾಕಾಗಿ ಬರ್ತಾವಪ್ಪ ಅಂತಾರ ನಾವು ನೋಡ್ರಿ ಪದಾರ್ಥ ಇರಂಗಿಲ್ಲ. ಇಲ್ಲಿ ಹೆಂಗೈತಪ್ಪ ಅಂತಾರ ಪದ ನಿಮಿತ್ತ ಅರ್ಥವಂತ ನಾವ್ ಏನ್ ಕರಿತೀವಲ್ಲ ಪದ ಹೆಂಗಿರುತ್ತೆ ಅದೇ ಆಸ್ ಇಟ್ ಈಸ್ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಒಳಾರ್ಥ ಒಂದು ಬೇರೆ ಇರ್ತಾವ ನೋಡ್ರಿ. ಉದಾಹರಣೆಗೆ ನಾವ್ ಏನ್ ನುಡಿಗಟ್ಟುಗಳು ಅಂತ ಕರಿತೀವಲ್ಲ ಹಂಗ ಇಲ್ಲಿ ಆ ಕಾಂಬಿನೇಷನ್ ತಗೊಂಡು ಬೇರೆನ ಅರ್ಥವನ್ನು ಪಡಿತಾವ. ಉದಾಹರಣೆಗೆ ಏನಪ್ಪಾ ಅಂತಾರ ನಾವು ಗಿವ್ ಅಪ್. ಗಿವ್ ಅಂದ್ರೆ ಏನ್ರಿ ಕೊಡು, ಅಪ್ ಅಂದ್ರ ಮೇಲೆ, ಮೇಲೆ ಕೊಡು ಅಲ್ಲ. ಅದು ಗಿವ್ ಅಪ್ ಅರ್ಥ ಏನಪ್ಪಾ ಅಂದ್ರೆ ಬಿಟ್ಟು ಕೊಡು ಅಂತ ಅರ್ಥ. ಆಗ ಹಂಗೆ ಸ್ಟೆಪ್ ಅಪ್ ಮೇಲೆ ಹೆಜ್ಜೆ ಇಡು ಅಂತ ಅಲ್ರಿ, ಇದು ಪ್ರಮೋಟ್ ಮಾಡುದು ಅಂತ ಅರ್ಥ. ಮುಂದಿನ ಹುದ್ದೆ ಕಳಿಸುದು ಅಥವಾ ಮುಂದಿನ ಹಂತಕ್ಕೆ ಕಳಿಸುದು ಅಂತ ಅರ್ಥ. ಹಂಗ ಬ್ರೇಕ್ ಡೌನ್, ಬ್ರೇಕ್ ಡೌನ್ ಅಂದ್ರೆ ಮುರಿದ ಕೆಳಗೆ ಹೋಗಿದ್ರಿ ಅಲ್ಲ, ಕೆಳಗೆ ಇಳಿಯುದು ಅಂತ ಅರ್ಥ. ಅಂದ್ರೆ ಕೆಳಗೆ ಇಳಿದಂದ್ರೆ ಏನಪ್ಪಾ ಅಂದ್ರೆ ಮೇಲಕ್ಕೆ ಏರ್ತಿರ್ತಕ್ಕಂಥ ಒಂದು ಸೂಚ್ಯಾಂಕ ಆಗಲಿ ಮತ್ತೇನೋ ಒಂದ್ ಯಾವ್ದೋ ಒಂದು ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡುವಾಗ ಅದು ಎಕ್ದಮ್ ಅಲ್ಲಿಂದನೂ ಪಾತಾಳಕ್ ಬತ್ತಪ್ಪ. ಉದಾಹರಣೆ ಶೇರ್ ಮಾರ್ಕೆಟ್ದೊಳಗೆ ಭಾಳ ಮಾತಾಡ್ತಾರ ಬ್ರೇಕ್ ಡೌನ್ ಆಗೈತಿ, ಡೌನ್ ಫಾಲ್ ಆಗೈತಿ, ಬ್ರೇಕ್ ಡೌನ್ ಆಗೈತಿ ಅಂತ. ಇವುಗಳನ್ನೆಲ್ಲ ನಾವೇನಂತ ಕರಿತೀವಪ್ಪ ಅಂತಾರೆ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಫ್ರೇಸಲ್ ವರ್ಬ್ ಬಗ್ಗೆ ಒಂದ್ ಮೈಂಡ್ದಾಗಿರ್ಲಿ, ಒಂದು ವರ್ಬ್ ಇರ್ತದ ಅದ್ರ ಜೊತೆಗೆ ಏನ್ ಬಂದಿರ್ತೈತ್ರಿ ಪ್ರಿಪೋಸಿಷನ್ ಬಂದಿರ್ತದ. ಆಲ್ಮೋಸ್ಟ್ ಹೆಚ್ಚು ಇವ ಬರ್ತಾವ. ಕೆಲವೊಂದಿಷ್ಟು ಕಡೆ ರೇರ್ ವರ್ಬ್ ಮತ್ತು ಆಡ್ವರ್ಬ್ ಕಾಂಬಿನೇಷನ್ ಆಗಿ ಬಂದಿರ್ತಾವ. ಇಲ್ಲಿವರೆಗೆ ನಾವು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನಾವು ಏನ್ ಮಾಡಿದೀವಪ್ಪ ಅಂತಾರ ರೆಗ್ಯುಲರ್ ವರ್ಬ, ಇರ್ರೆಗ್ಯುಲರ್ ವರ್ಬ, ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಹಾಗೂ ಫ್ರೇಸಲ್ ವರ್ಬ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತ ನನಗನಿಸ್ತದ ಕ್ರಿಯಾಪದದೊಳಗೆ ಇಷ್ಟು ಸಾಕು. ಇನ್ನು ಪ್ರಿಪೋಸಿಷನ್ ಒಳಗೆ ಆಡ್ವರ್ಬ್ ಹೇಳ್ಬೇಕು. ಆಡ್ವರ್ಬ್ ಆದ ನಂತರ ಇನ್ನು ಮುಂದೆ ಭಾಳ ಹೋಗೋದದ. ಅದಕ್ಕ ಇವತ್ತ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾವು 8 ರಿಂದ 9 ವಿಧಗಳನ್ನ ನಾವು ಏನ್ ಮಾಡಿದೀವಪ್ಪ ಅಂತಾರೆ ಚರ್ಚೆ ಮಾಡಿದೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನಾದರೂ ಯಾರಿಗಾದ್ರೂ ಸಮಸ್ಯೆ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಲ್ರಿಗೂ ವಿದಾಯವನ್ನ ಹೇಳ್ತೀನಿ. ಗುಡ್ ಬೈ.